ನೋಡಿ ನಾನೊಂದು ವಿಡಿಯೋ ಅಪ್ಲೋಡ್ ಮಾಡಿದ್ದೆ. ಎಂಬಸಿ ಗ್ರೂಪ್ಸ್ ಇಂದು ಒಂದು 300 ಎಕರೆ ಟೌನ್‌ಶಿಪ್ ಪ್ರಾಜೆಕ್ಟ್ ಅಲ್ಲಿ 2080 ಪೇಮೆಂಟ್ ಪ್ಲಾನ್ ಇದೆ. ಇನ್ವೆಸ್ಟರ್‌ಗೆ ಅಡ್ವಾಂಟೇಜ್ ಇದೆ. ಒಂದು 30 ಲಕ್ಷ ಡೌನ್ ಪೇಮೆಂಟ್ ಮಾತ್ರ ಮಾಡಿ ನೀವು ಇನ್ವೆಸ್ಟ್‌ಮೆಂಟ್‌ನ ಮಾಡ್ಬೋದು ಅಂತ. ಸೊ ಇವಾಗ ಒಂದು ನ್ಯೂಸ್ ಇದೆ. ಅದರಲ್ಲಿ ಎಲ್ಲಾ ಯೂನಿಟ್ಸ್ ಸೋಲ್ಡ್ ಔಟ್ ಆಗಿದೆ. ಆ ಒಂದು ಆಪರ್ಚುನಿಟಿನ ಯಾರು ಮಿಸ್ ಮಾಡ್ಕೊಂಡ್ರಿ. ತುಂಬಾ ನಮಗೆ ಲೀಡ್ಸ್ ಬಂತು. ಆಲ್ಮೋಸ್ಟ್ ಒಂದು 300 ಲೀಡ್ಸ್ ಬಂತು. ಸೊ ಆಲ್ಮೋಸ್ಟ್ ಒಂದು 15, 20 ಬುಕಿಂಗ್ಸ್ ಆಯ್ತು. ಸೊ ತುಂಬಾ ರೆಸ್ಪಾನ್ಸ್ ಬಂತು ಬಿಕಾಸ್ ಆಫ್ ಎಂಬಸಿ ಅನ್ನೋ ಬ್ರ್ಯಾಂಡ್ ಇಂದ. ಸೊ ಆ ಒಂದು ಪ್ರಾಜೆಕ್ಟ್ ಅಲ್ಲಿ ಯಾರೆಲ್ಲ ಮಿಸ್ ಮಾಡ್ಕೊಂಡ್ರಿ, ಇವಾಗ ನಿಮಗೊಂದು ಅನೌನ್ಸ್ಮೆಂಟ್ ಇದೆ. ಇವಾಗ ಮಾನ್ಯತಾ ಟೆಕ್ ಪಾರ್ಕ್ ಗೊತ್ತಲ್ವಾ, ಅದೇ ತರ ಟೆಕ್ ಪಾರ್ಕ್, ಮಾನ್ಯತಾ ಟೆಕ್ ಪಾರ್ಕ್ ಇರೋದು 300 ಎಕರೆ ಟೆಕ್ ಪಾರ್ಕ್. ಅದೇ ತರ 200 ಎಕರೆ ಟೆಕ್ ಪಾರ್ಕ್ ಅಂತ ನಾರ್ತ್ ಬ್ಯಾಂಗ್ಳೂರಲ್ಲೇ ಮಾಡ್ತಾ ಇದ್ದಾರೆ, ಸೇಮ್ ಎಂಬಸಿ ಗ್ರೂಪ್ಸ್. ಸೊ ಇದರಲ್ಲಿ ನಿಮಗೆ ಇವಾಗ ಆಪರ್ಚುನಿಟಿ ಇದೆ. ಇಒಐ ಸ್ಟೇಜ್ ಅಲ್ಲಿ ಇದೆ, ಎಕ್ಸ್ಪ್ರೆಷನ್ ಆಫ್ ಇಂಟ್ರೆಸ್ಟ್. ಈ ಇಒಐ ಸ್ಟೇಜ್ ಅಲ್ಲಿ ನೀವು ಬೈ ಮಾಡೋದ್ರಿಂದ ಅಪ್ ಟು 10 ಲ್ಯಾಕ್ ವರೆಗೂ ನಿಮಗೆ ಬೆನಿಫಿಟ್ ಸಿಗುತ್ತೆ. ಸೊ ಈ ತರ ಪ್ರೀಮಿಯಂ ಬಿಲ್ಡರ್ ಹತ್ರ ಯಾರೆಲ್ಲ ಬೈ ಮಾಡೋದಕ್ಕೆ ರೆಡಿ ಇದ್ದೀರಾ, ಇವಾಗಲೇ ಡಿಸ್ಕ್ರಿಪ್ಷನ್ ಇರುವಂತ ನಂಬರ್ಗೆ ಕಾಲ್ ಮಾಡ್ಬೋದು. ಪ್ರಾಜೆಕ್ಟ್ ಕಂಪ್ಲೀಟ್ಲಿ ಡೀಟೇಲ್ಸ್ ಅಂಡ್ ಪ್ರಾಜೆಕ್ಟ್ ಎಲ್ಲಿ ಲೊಕೇಶನ್ ಇದೆ ಎಲ್ಲದನ್ನು ತಿಳ್ಕೊಂಡು ಇಒಐ ಬೆನಿಫಿಟ್ ಏನು ಅಂತ ತಿಳ್ಕೊಂಡು ನೀವು ಬೈ ಮಾಡ್ಬೋದು. ಸೊ ಯಾವಾಗ್ಲೂ ಸ್ಮಾರ್ಟ್ ಇನ್ವೆಸ್ಟರ್ಸ್ ಎಲ್ಲ ಇಒಐ ಟೈಮ್ ಅಲ್ಲೇನೆ ಬೈ ಮಾಡೋದು. ಏನಕ್ಕೆ ಅಂದ್ರೆ ನಾನು ಹೇಳ್ದಂಗೆ ಅಪ್ ಟು 10 ಲ್ಯಾಕ್ ವರೆಗೂ ನಿಮಗೆ ಬೆನಿಫಿಟ್ ಸಿಗುತ್ತೆ. ವಿತಿನ್ ಒಂದು 2 to 3 ಮಂತ್ಸ್ ಅಲ್ಲಿ 15 ಇಂದ 20 ಲಕ್ಷ ನಿಮಗೆ ಇಮಿಡಿಯೇಟ್ಲಿ ಅಪ್ರಿಸಿಯೇಷನ್ ಸಿಗುತ್ತೆ. ಅದರಿಂದ ಈ ಒಂದು ಆಪರ್ಚುನಿಟಿ ಮಿಸ್ ಮಾಡ್ಕೋಬೇಡಿ. ಆಲ್ರೆಡಿ ನಿಮಗೆ ಗೊತ್ತು ಮಾನ್ಯತಾ ಟೆಕ್ ಪಾರ್ಕ್ ಯಾವ ತರ ಎಫೆಕ್ಟ್ ಮಾಡ್ತಿದೆ ಆ ಒಂದು ಮೈಕ್ರೋ ಮಾರ್ಕೆಟ್ ನ ಅಂತ. ಅದೇ ತರ ಟೆಕ್ ಪಾರ್ಕ್ ಸೇಮ್ ಬಿಲ್ಡರ್ ಕೂಡ ಅನೌನ್ಸ್ ಮಾಡ್ತಿದ್ದಾರೆ ಅಂದ್ರೆ ದಿಸ್ ಇಸ್ ದ ರೈಟ್ ಟೈಮ್. ಸೊ ಯಾರೆಲ್ಲ ರೆಡಿ ಇದ್ದೀರಾ ಈ ತರ ಪ್ರೀ ಲಾಂಚ್ ಆಫರ್ ಅಲ್ಲಿ, ಅಥವಾ ನಾರ್ತ್ ಬ್ಯಾಂಗ್ಳೂರಲ್ಲಿ ಯಾರಾದ್ರೂ ಇನ್ವೆಸ್ಟ್ಮೆಂಟ್ ಆಗಿರ್ಬೋದು, ಓನ್ ಯೂಸ್ ಆಗಿರ್ಬೋದು, ಅಪಾರ್ಟ್ಮೆಂಟ್ ನೋಡ್ತಿದ್ದೀರಾ ಅಂದ್ರೆ ಇವಾಗಲೇ ಡಿಸ್ಕ್ರಿಪ್ಷನ್ ಇರುವಂತ ನಂಬರ್ಗೆ ಕಾಲ್ ಮಾಡಬಹುದು. ಸೊ ಇದೇ ತರ ಅಪ್ಡೇಟ್ಗೋಸ್ಕರ ಅಪ್ಕಮಿಂಗ್ ಪ್ರಾಜೆಕ್ಟ್ಸ್ ಯಾವ್ದೆಲ್ಲ ಬರ್ತಾ ಇರುತ್ತೆ, ಇನ್ವೆಂಟ್ರೀಸ್ ಆಗಿರ್ಬೋದು, ಪ್ರೈಸ್ ಆಗಿರ್ಬೋದು, ನಾನು ಅಪ್ಡೇಟ್ ಕೊಡ್ತಾ ಇರ್ತೀನಿ. ಯಾರಾದ್ರೂ ಫಸ್ಟ್ ಟೈಮ್ ನಮ್ಮ ಒಂದು ಪೇಜ್ ನೋಡ್ತಾ ಇದ್ದೀರಾ ಅಂದ್ರೆ ಫಾಲೋ ಮಾಡ್ಕೋಬಹುದು. ಥ್ಯಾಂಕ್ ಯು, ಮತ್ತೆ ಸಿಗೋಣ.